ನಮಸ್ಕಾರ ವೀಕ್ಷಕರೇ, ನೀವು ನೋಡ್ತಾ ಇದ್ದೀರಾ ನಿಮ್ಮ ಸುದ್ದಿ ನಮ್ಮ ಜೊತೆ. ನಾನು ಅಮೂಲ್ಯ. ಮಾಧ್ಯಮದ ಬಂಧುಗಳೇ, ತಮ್ಮೆಲ್ಲರಿಗೂ ಶುಭ ಮುಂಜಾವಿನ ಹಾರ್ದಿಕ ಶುಭಾಶಯಗಳನ್ನು ಹೇಳ್ತಾ ಮಕರ ಸಂಕ್ರಾಂತಿಯ ಶುಭಾಶಯ ಕೂಡ ಸಲ್ಲಿಸಕ್ಕೆ ಇಚ್ಛೆ ಪಡ್ತೇನೆ. ಮಕರ ಸಂಕ್ರಾಂತಿಯ ಈ ಪರ್ವ ದಿನದ ಸಂದರ್ಭದಲ್ಲಿ ಇಡಿಯಾದ ಪರಿಶಿಷ್ಟ ಜಾತಿ ಸಮುದಾಯಗಳಲ್ಲಿ ಒಂದು ರೀತಿಯಿಂದ ಅಸಹನೆ, ಅಸಮಾಧಾನ, ಕಿಚ್ಚು, ರೊಚ್ಚು ಇವೆಲ್ಲನ್ನ ಹುಟ್ಟು ಹಾಕಿದಂತಹ ಗೌರವಾನ್ವಿತ ಎಚ್.ಎನ್. ನಾಗಮೋಹನ್ ದಾಸ್ ಅವರ ಏಕಸದಸ್ಯ ವಿಚಾರಣಾ ಆಯೋಗ ಅಂತ ಹೇಳಕ್ಕೆ ಇಚ್ಛೆ ಪಡ್ತೇನೆ. ಮೊನ್ನೆ ಸುಪ್ರೀಂ ಕೋರ್ಟಿನ ಸಂವಿಧಾನಿಕ ಪೀಠ ಪರಿಶಿಷ್ಟ ಜಾತಿಗಳಲ್ಲಿ ಒಳ ಮೀಸಲಾತಿ ಕಲ್ಪಿಸುವ ನಿಟ್ಟಿನಲ್ಲಿ ಒಂದು ತೀರ್ಪನ್ನು ನೀಡಿದೆ. ಆ ತೀರ್ಪು ಮತ್ತೆ ಅದು ರಾಜ್ಯ ಸರ್ಕಾರಗಳ ಒಂದು ಇಚ್ಛೆ ಮೇರೆಗೆ ಆಗಬೇಕು, ರಾಜ್ಯ ಸರ್ಕಾರಗಳ ತೀರ್ಮಾನ ತೆಗೆದುಕೊಳ್ಳುವಂತ ಒಂದು ತೀರ್ಪನ್ನು ನೀಡಿದ್ದಾರೆ. ಬಂಧುಗಳೇ, ತಮ್ಮ ಮುಖೇನ ಸಮಸ್ತ ಜನತೆಗೂ ಸರ್ಕಾರಕ್ಕೂ ಸನ್ಮಾನ್ಯ ಸರ್ವೋಚ್ಚ ನ್ಯಾಯಾಲಯದ ಸಾಂವಿಧಾನಿಕ ಪೀಠದಿಂದ ಹೊರಬಂದಂತಹ ನ್ಯಾಯ ನೀಡಿದಂತಹ ಅಥವಾ ತೀರ್ಪು ನೀಡಿದಂತಹ ಘನತೆವೆತ್ತ ಗೌರವಾನ್ವಿತ ನ್ಯಾಯಮೂರ್ತಿಗಳಿಗೂ ಒಂದು ಪ್ರಶ್ನೆಯನ್ನು ಕೇಳಕ್ಕೆ ಇಚ್ಛೆ ಪಡ್ತೇವೆ. ಈ ಪೂರ್ವದಲ್ಲಿ ಈ ಚೆನ್ನಯ್ಯ ವರ್ಸಸ್ ಗೌರ್ಮೆಂಟ್ ಆಫ್ ತಮಿಳುನಾಡು ಮತ್ತು ಪಂಜಾಬ್ ಸರ್ಕಾರದ ಸುಪ್ರೀಂ ಕೋರ್ಟ್ಗೆ ಪರಿಶಿಷ್ಟ ಜಾತಿಗಳಲ್ಲಿ ಒಳ ಮೀಸಲಾತಿಗೆ ಕಲ್ಪಿಸುವುದಕ್ಕೋಸ್ಕರವಾಗಿ ಮಾರ್ಗದರ್ಶನವನ್ನ ಇದೇ ಸರ್ವೋಚ್ಚ ನ್ಯಾಯಾಲಯಕ್ಕೆ ಕೇಳಿದಾಗ ಆಗ ತೀರ್ಪು ಕೊಟ್ಟಂತಹ ಗೌರವಾನ್ವಿತ ನ್ಯಾಯಮೂರ್ತಿಗಳು ಮೀಸಲಾತಿ ವಿಷಯದಲ್ಲಿ ಸರ್ವೋಚ್ಚ ನ್ಯಾಯಾಲಯ ಯಾವುದೇ ರೀತಿಯ ನಾವು ಹಸ್ತಕ್ಷೇಪ ಮಾಡೋದಿಲ್ಲ, ಮೀಸಲಾತಿ ವಿಷಯದಲ್ಲಿ ಪರಿಶಿಷ್ಟ ಜಾತಿ ಎಂಬುದು ಒಂದೊಂದು ಸಿಂಗಲ್ ಯೂನಿಟ್, ಅದನ್ನ ಒಡೆದು ಮತ್ತೆ ಒಳ ಮೀಸಲಾತಿ ಕಲ್ಪಿಸಲು ಸಾಧ್ಯ ಇಲ್ಲ ಅನ್ನೋ ಮಾತನ್ನ ಆಗಿನ ಸರ್ವೋಚ್ಚ ನ್ಯಾಯಾಲಯದ ನ್ಯಾಯಮೂರ್ತಿಗಳು ತೀರ್ಪು ಕೊಟ್ಟಿದ್ರು. ಇದೀಗ ಬದಲಾದ ಕಾಲಘಟ್ಟದಲ್ಲಿ ಆವಾಗ ಸರ್ವೋಚ್ಚ ನ್ಯಾಯಾಲಯ ಇದಕ್ಕೆ ಅದು ಪ್ರದತ್ತವಾದ ಅಧಿಕಾರ ಇರೋದು ಸಂಸತ್ತಿಗೆ ಮಾತ್ರ, ಸಂಸತ್ತು ನಿರ್ಣಯ ತೆಗೆದುಕೊಳ್ಬೇಕಂತ ನಿರ್ಣಯ ಕೊಟ್ಟಿತ್ತು. ಇದು ಸಮಸ್ತ ದಲಿತ ಸಮುದಾಯ, ಪರಿಶಿಷ್ಟ ಜಾತಿಯ ಸಮುದಾಯ ಒಂದು ಅಖಂಡತೆ, ಏಕತೆಯನ್ನ ಸಾಧಿಸುವಲ್ಲಿ ಮಾಡುವಲ್ಲಿ ಸಹಕಾರಿಯಾಗಿತ್ತು ಅಂತ ಹೇಳೋಕೆ ತಪ್ಪೇನಿಲ್ಲ. ಮುಂದುವರೆದ ಭಾಗವಾಗಿ ಬದಲಾದ ಕಾಲಘಟ್ಟದಲ್ಲಿ ಮೊನ್ನೆ ದಿನ ಸರ್ವೋಚ್ಚ ನ್ಯಾಯಾಲಯದ ಸಾಂವಿಧಾನಿಕ ಪೀಠ ಪರಿಶಿಷ್ಟ ಜಾತಿಯಲ್ಲೂ ಕೂಡ ಒಳ ಮೀಸಲಾತಿ ನೀಡಬಹುದಂತ ಒಂದು ತೀರ್ಪನ್ನ ನೀಡಿತು. ಸರ್ವೋಚ್ಚ ನ್ಯಾಯಾಲಯ ತೀರ್ಪು ಯಾರೂ ಅಲ್ಲಗಳೆಯಾಗಿಲ್ಲ, ಒಪ್ಪಿಕೊಳ್ಳುವಂತಹ ಸಿಹಿನೋ ಕಹಿನೋ, ಒಪ್ಪಿಗೆ ಇಲ್ಲಿಯೋ ಇಲ್ಲದೆಯೋ ಇದೆಯೋ, ಆದ್ರೆ ಅದು ಒಪ್ಕೊಳ್ಬೇಕಂತಹ ಒಂದು ಅನಿವಾರ್ಯತೆ
ನಮಗೂ ಇದೆ ಎಂಬ ಪರಿಭಾಷೆ ಗೊತ್ತಿದೆ. ಸರ್ವೋಚ್ಚ ನ್ಯಾಯಾಲಯನ ಗೌರವಿಸುವತ್ತ ನಮ್ಮ ಒಂದು ಪ್ರಶ್ನೆ, ಆಗ ಇದ್ದಂತಹ ಅಡೆತಡೆ ಈಗ ಬರಲಿಲ್ಲ? ಆವಾಗಿರುವಂತಹ ಸಂವಿಧಾನಿಕ ಅಡೆತಡೆ ಈಗ ನಿಮಗೆ ಕಾಣಲಿಲ್ಲವೇ? ಸನ್ಮಾನ್ಯ ನ್ಯಾಯಮೂರ್ತಿಗಳು, ಹಾಗಾದ್ರೆ ಮೊದಲು ಮಾಡಿದ್ದವ್ರು ತಪ್ಪ? ಈ ರೀತಿಯಾದ ದ್ವಂದ್ವವಾದಂತಹ ತೀರ್ಪುಗಳು ಸಮಾಜಕ್ಕೆ ಕೊಡುವುದರಿಂದ ಸಮಾಜದಲ್ಲಿ ಅಲ್ಲೋಲ ಕಲ್ಲೋಲ ಆಗಬಹುದು ಅಂತ ಒಂದು ಕಳಕಳಿಯನ್ನ ತಮ್ಮಗಳ ಮುಖೇನ ನಾನು ವ್ಯಕ್ತಪಡಿಸ್ತಾ ಇದ್ದೇನೆ. ಹೆಚ್ಚಿನ ನಿಮ್ಮ ಸುದ್ದಿಗಳಿಗಾಗಿ ನೋಡ್ತಾ ಇರಿ ನಿಮ್ಮ ಸುದ್ದಿ ನಮ್ಮ ಜೊತೆ ವಾಹಿನಿ. ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಮತ್ತು ಶೇರ್ ಮಾಡಿ.